ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋ ನೀವು ನೋಡ್ಬೋದು, ನಾನು ಅವಾಗ ತಾನೇ ಪಾಪುಗೆ ಕಿವಿ ಚುಚ್ಚಿಸ್ಕೊಂಬಂದು ಪಕ್ಕದಲ್ಲಿ ಹಾಕ್ಕೊಂಡು ನಾನು ಮಲಗಿದ್ದೆ ಅವಳ ಜೊತೆಲಿ. ಸೊ ಅವಳಿಗೆ ಸಮಾಧಾನ ಮಾಡ್ತಿದ್ದೆ. ಏನು ಅಷ್ಟೊಂದೇನು ಅಳ್ತಿರ್ಲಿಲ್ಲ, ಅವಳು ಆರಾಮಾಗಿದ್ಲು. ಸೊ ಆ ಕಿವಿ ಚುಚ್ಚಿಸಿರೋ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ನೀವು ಪ್ಲೀಸ್ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ಇನ್ನೂ ಹೆಚ್ಚು ಜನಕ್ಕೆ ತಲುಪುತ್ತೆ ಅಂತ ಹೇಳ್ತಾ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಂದು ಪುಂಗ್ ಕಟ್ಟಿರೋದು ಬೇಡ ಬಂಗಾರು, ನಿಂಗೆ ಬೇಡ ಬಂಗಾರು, ಚೆನ್ನ ಬಂಗಾರು. ಕಾಲ್ಚೇನು ಅಯ್ಯೋ ಗಲಗಲ ಅಂತ ಅದೇ. ಇನ್ನೊಂದ್ಸಲ ಕಾಲ ಇದ್ ಮಾಡ್ಬಿಡು ಬಂಗಾರು, ಸೌಂಡ್ ಬರ್ತದ ನೋಡೋದ. ಕಾಲ್ಚೇನ್ ಹಾಕೊಂಡಿದ್ದೀನಿ ಅಂತ ತೋರಿಸ್ತಾವಳೆ. ತೋರ್ಸು ಬಂಗಾರು, ಇನ್ನೊಂದ್ಸಲಿ ತೋರಿಸ್ಬಿಡು ಬಂಗಾರು. ಕಾಲಂತ ಬನ್ನಿ ಅಲ್ಲ ನಿನ್ನ ಕಾಲ್ ಸೌಂಡ್ ಮಾಡು ನೋಡೋದ. ಇನ್ನೊಂದ್ಸಲಿ ಸೌಂಡ್ ಮಾಡಿಬಿಡು, ಸೌಂಡ್ ಮಾಡು ಬಂಗಾರು, ಸೌಂಡ್ ಮಾಡು ಬಂಗಾರು. ಏಯ್ ಶೂಟಿಂಗ್ ತೆಗಿತಾ ಇದ್ದೇನೆ, ಶೂಟಿಂಗ್ ತಕ್ಕತ್ತಾ ಇದ್ದೇನೆ, ಶೂಟಿಂಗು ನೋಡಿ. ಗೊತ್ತು ನೋಡಿ, ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಏನೂ ಮಾತಾಡ್ತಿಲ್ಲ. ಇಷ್ಟೊತ್ತರೆಗೂ ಗಲಾಟೆ ಮಾಡ್ತಾ ಇದ್ಲು. ಶೂಟಿಂಗ್ ಮಾಡಿದ್ದೀನಿ, ಶೂಟಿಂಗ್ ಮಾಡ್ತಾ ಇದೀಯಾ ನೀನು, ಶೂಟಿಂಗ್ ಮಾಡ್ತಾ ಇದೀಯಾ. ನಗಪ್ಪ ನಗಪ್ಪ ನಗಪ್ಪ. ಯಾರದು ಚಿನಿಮ? ಸ್ಮೈಲ್ ಮಾಡಪ್ಪ, ಏ ಬೆಂಗರಿ ಸ್ಮೈಲ್ ಮಾಡ್ಬಿಡಪ್ಪ. ಅನ್ನಪ್ಪ, 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 ಅನ್ಬಿಡಪ್ಪ. ಅವಳು ಕ್ಯಾಮ್ರಾ ತೆಗೆದ್ರೆ ಸೈಲೆಂಟ್. ಇದೇನು ಬೇಕು ನಾವು ಶಂತಮ್ಮ? ಇದು ಕಿಡಿ ಇಲ್ಲ. ಅದು ಇಡೀ ಮುರಿದೋಗ್ಬೇಕು ಅಂತ ಭಯ. ನೋಡ್ಬೇಕು. ಇದು ಟೈಟಾಗಿ ಇಡೀ ಇರಬೇಕಿತ್ತಾ? ಬೇಡ, ಮುರಿದೋಗ್ರೆ ಈಗ ಅದು ತೊಳ್ಕೊಬೋದು. ಟೈಟಾಗಿ ಮುಚ್ಬಿಟ್ರೆ ಎಣ್ಣೆ ಎಷ್ಟು ಬೇಕಾ ಸಾಕಬಹುದು. ಹಾಗೆ ತಗೋತೀನಿ. ಇನ್ನೂ ಒಂದು ಐಟಮ್ ಬಂದು, ತುಂಬ ದಿನದಿಂದ ಅನ್ಕೋತಿದ್ದೆ, ಫ್ರಿಜ್ ಕವರ್ ನಾವು ಫಸ್ಟ್ ಟೈಮ್ ಮನೆ ಮಾಡಿದಾಗ ಡಿಮಾರ್ಟ್ಗೆ ಹೋಗಿದ್ವಿ. ಅವಾಗ ಅಷ್ಟು ಐಡಿಯಾ ಇರಲಿಲ್ಲ ಏನು ತೊಗೋಬೇಕು, ಹೆಂಗೆ ತೊಗೋಬೇಕಂತ. ಬರೀ ಮೇಲ್ಗಡೆ ಟಾಪ್ ಮೇಲೆ ಹಾಕೋ ಕವರ್ ಮಾತ್ರ ತೊಗೊಬಂದಿದ್ವಿ. ಬಟ್ ಫುಲ್ ಸೆಟ್ ತರಿಸೋಣ, ನಮ್ಮದು ಡಬಲ್ ಡೋರ್ ಫ್ರಿಜ್ ಇದೆ. ಸೊ ಅದು ಫುಲ್ ಸೆಟ್ ತರಿಸೋಣ ಅಂತ ನೋಡ್ತಾ ಇದ್ದೆ ತುಂಬ ದಿನದಿಂದ. ಬಟ್ ಯಾವುದೂ ಇಷ್ಟ ಆಗ್ತಿರಲಿಲ್ಲ. ರೆಡ್ ಕಲರ್, ಮೆರೂನ್ ಕಲರು ಈ ಥರ ಸಿಗೋದು. ಬಟ್ ಇದು ನನಗೆ ನೋಡಿದ ತಕ್ಷಣ ಸಖತ್ ಇಷ್ಟ ಆಗೋಯಿತು. ಯಾಕಂದರೆ ಇದು ಪಿಕಾಕ್ ಡಿಸೈನು, ನವಿಲು ಇದೆ, ಸಖತ್ತಾಗಿದೆ. ಒಂಥರ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಬುಕ್ ಮಾಡಿ ತರಿಸ್ಕೊಬಿಟ್ಟೆ. ಸೊ ನೋಡ್ಬೋದು, 2 ಹ್ಯಾಂಡಲ್ದು ಕವರ್ ಇದೆ ಮತ್ತು ಮೇಲ್ಗಡೆ ಟಾಪ್ ಮೇಲೆ ಹಾಕೋ ಕವರ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಕಲರು. ತುಂಬಾ ಒಂಥರ ನಿಜವಾದ ನವಿಲೇನೋ ಅನ್ನೋ ಥರನೇ ಫೀಲಿಂಗ್ ಆಗುತ್ತೆ. ಅಷ್ಟು 3D ಎಫೆಕ್ಟ್ ಥರನೇ ಇದೆ ಅದು. ಚೆನ್ನಾಗಿದೆ. ಸೊ ನನಗೆ ಸಖತ್ ಇಷ್ಟ ಆಯಿತು. ನೋಡಿದ ತಕ್ಷಣ ನಾನು ಚೆಕ್ ಅಂತ ಬುಕ್ ಮಾಡಿಬಿಟ್ಟೆ. ಇದು 299 ರುಪೀಸ್ ಅನ್ಕೊತೀನಿ.
ನಾನು ಪೇ ಮಾಡಿದ್ದು. ಇದ್ರ ಲಿಂಕ್ ಬೇಕಂದ್ರೂ ಕೇಳಿ. ಇದು ಯೂಸ್ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಮತ್ತು ಲುಕ್ ವೈಸು ಎಲ್ಲ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಸೊ ಅದು ನೋಡ್ಬೋದು ನೀವು. ಫ್ರಿಜ್ ಒಳಗಡೆ ಹಾಕೋ ಮ್ಯಾಟ್ಗಳು ಸ್ಟೆಪ್ ಬೈ ಸ್ಟೆಪ್ 4 ಮ್ಯಾಟ್ ಕೊಟ್ಟಿದ್ದಾರೆ. ವಾಷೆಬಲ್ಲು, ವಾಶ್ ಮಾಡಿ ಆರಾಮಾಗಿ ಧೂಳು ಗೀಳು ಗಲೀಜಾದಾಗ ಏನಾದರೂ ಚೆಲ್ಲಿದ್ರೆ ವಾಶ್ ಮಾಡಿ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಈ ಮ್ಯಾಟ್ ಹಾಕೋದ್ರಿಂದ ಮೇಲ್ಗಡೆ ಏನೇ ಚೆಲ್ಲಿದ್ರು ಮ್ಯಾಟ್ ಮೇಲೆ ಚೆಲ್ತೀವಿ ಹೊರತು ಫ್ರಿಜ್ ಒಳಗಡೆ ಧೂಳಾಗಲಿ, ತರಕಾರಿ ಡಸ್ಟ್ ಆಗಲಿ, ಹಾಲು ಇಕ್ಕಿದ್ರೆ ಬೈ ಚಾನ್ಸ್ ತೊಗೋಬೇಕಾದ್ರೆ ಚೆಲ್ಲಿದ್ರಾಗಲಿ ಮ್ಯಾಟ್ ಮೇಲೆ ಇರುತ್ತೆ. ಅಷ್ಟೊಂದೇನು ನಾವು ಇಡೀ ಫ್ರಿಜ್ನೇ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಇದಂತೂ ಸೂಪರಾಗಿದೆ ರಿವ್ಯೂ. ಯಾರಾದರೂ ಬೇಕಂದರೆ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಾನು ನಿಮ್ಗೆ ಲಿಂಕ್ ಕೊಡ್ತೀನಿ. ಸೊ ಇದು ನೋಡ್ತಿರ್ಬೋದು ನೀವು. ಫ್ರ್ಯಾಕು ನಮ್ಮ ವಿಸ್ಮಯಿಂಗೆ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಅವಳು ಫುಲ್ ಸ್ಲೀವ್ ಎಲ್ಲ ಹಾಕೋತಾ ಇಲ್ಲ ಮತ್ತು ಹಾಫ್ ಸ್ಲೀವು ಹಾಕೋತಾ ಇಲ್ಲ. ಹಾಗಾಗಿ ನೋಡಿದೆ, ರಿವ್ಯೂ ಚೆನ್ನಾಗಿತ್ತು. ಫ್ಲಿಪ್ಕಾರ್ಟಲ್ಲೇ ತರಿಸಿದೆ. ಕಾಟನ್ ಮತ್ತು ಕ್ವಾಲಿಟಿ ಅಂತೂ ಸೂಪರಾಗಿದೆ. ಮೈಮೇಲೆ ಹಾಕ್ಕೊಂಡಂಗೆ ಅನಿಸಲ್ಲ, ಆರಾಮಾಗಿ ಫ್ರೀಯಾಗಿರುತ್ತೆ. ಮತ್ತು ಅವಳು ಕಿವಿ ಚುಸ್ಬೇಕಾದ್ರೂ ಹೊಸ ಬಟ್ಟೆ ಹಾಕಬೇಕು ಅಂತ ಹೇಳಿದ್ರು. ಹಾಗಾಗಿ ತರಿಸೋಣ ಅಂತ ಹೇಳಿಬಿಟ್ಟು ತರಿಸ್ಬಿಟ್ಟೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಹೇಳ್ಬೋದು. ಏನಂದರೆ ಸ್ಮೂತಾಗಿದೆ ಬಟ್ಟೆ ಮತ್ತು 6 ಬರುತ್ತೆ ಪೀಸು. ಇದು 599 ರುಪೀಸು, 550 ರುಪೀಸು ನಾನು ಪೇ ಮಾಡಿದೆ. ಸೊ ಇದ್ರದ್ದು ಏನಾದರೂ ನೀವು ಯಾರಾದರೂ ಮಕ್ಕಳಿದ್ದು ಗರ್ಲ್ ಬೇಬಿ ಇದ್ದು ತೊಗೋಬೇಕಂತಿದ್ರೆ ಇದ್ರದ್ದು ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಕೊಡ್ತೀನಿ. ಸೊ ನಾವು ತೊಗೊಂಡ್ವಿ ಅಂತ ತೋರಿಸೋದಲ್ಲ, ಯಾಕಂದರೆ ನಾವು ತೊಗೊಂಡಿದ್ದು ಇದು ಆಲ್ಮೋಸ್ಟ್ ಯೂಸ್ ಮಾಡಿ ನಮ್ಮ ವಿಸ್ಮಯಂಗೆ ಚಿಕ್ಕದು ಆಗೋಯಿತು. ಇವಾಗ ರಿವ್ಯೂ ಕೊಡ್ತಾಯಿದ್ದೀನಿ. ಕಲರ್ ಅಂತೂ 100% ಹೋಗಲ್ಲ. ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ, ಕಾಟನ್ ಮೆಟೀರಿಯಲ್ಲು. ಸೊ ಯಾರಿಗಾದ್ರೂ ಯೂಸ್ ಆಗಲಿ ಅಂತ ಅಷ್ಟೇ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಹೊರತು ನಾವು ತೊಗೊಂಡೆ ಅಂತ ತೋರಿಸೋದಕ್ಕೆ ಅಂತ ಏನಿಲ್ಲ. ಸೊ ಇದು ನೋಡ್ತಿರ್ಬೋದು. ನನ್ನ ಮಗಳಿಗೆ 6 ಮಂತ್ ಇನ್ನೇನು ಬೀಳುತ್ತಲ್ಲ, ರಾಗಿ ಸರಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮನೇಲೇ ಇರೋ ರಾಗಿ ಹಸಿಟ್ಟು ಬರೀ ರಾಗಿ ಪೌಡರ್ ಮಾತ್ರ ಒಂದು ಧಾನ್ಯ ಕೊಟ್ಟು ಅವಳು ಜೀರ್ಣ ಮಾಡ್ಕೋತಾಳೆ, ಡೈಜೆಷನ್ ನೋಡಿಬಿಟ್ಟು. ತದನಂತರ ನಾವು ಬೇರೆ ಎಲ್ಲ ಮಿಕ್ಸ್ ಮಾಡಿ, ಅಂದರೆ ಬಾದಾಮಿ ಮತ್ತು ಕಡಲೆಬೇಳೆ, ಈ ಥರ ಒಂದು ಸ್ವಲ್ಪ ತೊಗರಿಬೇಳೆ, ಇದು ಎಲ್ಲ ಒಂದು 2-3, ಆಮೇಲೆ ತದನಂತರ ಸ್ಟಾರ್ಟ್ ಮಾಡೋಣ ರಾಗಿ ಸರಿ ಪೌಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ಮನೇಲಿರೋ ರಾಗಿ ಹಸಿಟ್ಟನ್ನೇ ನಾವು ಪಂಚಲ್ಲಿ ಜರಡಿ ಇಟ್ಕೊತಾ ಇದ್ದೀವಿ. ಯಾಕಂದರೆ ಫಸ್ಟ್ ಟೈಮ್ ಫುಡ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಎಲ್ಲನೂ ತುಂಬಿಟ್ರೆ ಮಕ್ಕಳು ಹೆಂಗೆ ತಿಂತಾರೋ, ತಿನ್ನಲ್ವೋ, ಡೈಜೆಷನ್ ಆಗುತ್ತೋ ಆಗಲ್ವೋ, ಮೋಷನ್ ಕ್ಲಿಯರ್ ಆಗುತ್ತೋ ಇಲ್ಲ ಹೊಟ್ಟೆ ನೋವಿಂದ ಅಳ್ತಾರೋ ಎಲ್ಲ ಅಬ್ಸರ್ವೇಷನಲ್ಲಿ ಇರಬೇಕಲ್ವ. ಹಾಗಾಗಿ ನಾನು ಮನೇಲೇ ಇರೋ ರಾಗಿ ಹಸಿಟ್ಟಿಂದ ಫಸ್ಟು ನೈಸಾಗಿ ನುಣ್ಣಗೆ ಪಂಚೆಯಿಂದ ಜರಡಿ ಮಾಡ್ಕೊತಾ ಇದ್ದೀವಿ. ಸೊ ಇದರಲ್ಲಿ ಟ್ರೈ ಮಾಡಿ ನೋಡೋಣ. ಅವಳು ಕಂಫರ್ಟಬಲಾಗಿ ಇದನ್ನು ತಿಂದು ಇದನ್ನು ಡೈಜೆಷನ್ ಮಾಡ್ಕೊಂಡ್ಮೇಲೆ ರಾಗಿ ಸರಿ ಏನೇನು ಹಾಕಬೇಕು ಅದಕ್ಕೆ ಸಾಮಾನುಗಳು ಅದನ್ನು ಹಾಕ್ಬಿಟ್ಟು ರಾಗಿ ಸರಿ ಪೌಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಒಂಚೂರಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತೇಳಿ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.